ನಮಸ್ಕಾರ ವೀಕ್ಷಕರೇ, ಏರ್ಟೆಲ್ ಡಿಜಿಟಲ್ ಟಿವಿ ಹೊಸದಾಗಿ ಕನೆಕ್ಷನ್ ಮಾಡಿಸುವವರು ತಪ್ಪದೇ ಈ ಆಡಿಯೋ ಕೇಳಿ. ಏರ್ಟೆಲ್ ಡಿಜಿಟಲ್ ಟಿವಿ ಇದೊಂದು ಫ್ರಾಡ್ ಅಂತ ಯಾಕೆ ಹೇಳ್ತೀನಿ ಅಂದರೆ, ತುಂಬಾ ನಂಬಿಸಿ ಮೋಸ ಮಾಡ್ತಾರೆ. ಅದರಲ್ಲೂ ನೀವು ಆನ್ಲೈನ್ ಪೇಮೆಂಟ್ ಏನಾದರೂ ಮಾಡಿದ್ರೆ ಯಾವುದೇ ಥರ ಇನ್ಸ್ಟಾಲೇಷನ್ ಆಗೋಲ್ಲ, ಯಾವ ಕಸ್ಟಮರ್ ಕೇರು ರೆಸ್ಪಾನ್ಸ್ ಮಾಡಲ್ಲ. ಅವ್ರು ಇವ್ರ ಮೇಲೆ ಹೇಳ್ತಾರೆ, ಟೆಕ್ನಿಷಿಯನ್ ಮೇಲೆ ಹೇಳ್ತಾರೆ, ಟೆಕ್ನಿಷಿಯನ್ ಅವ್ರ ಮೇಲೆ ಹೇಳ್ತಾರೆ. ದಯವಿಟ್ಟು ಇನ್ಸ್ಟಾಲೇಷನ್ ಆಗೋ ಗಂಟ ಆನ್ಲೈನ್ ಪೇನೇ ಮಾಡೋಕ್ಕೆ ಹೋಗಬೇಡಿ. ಈ ಆಡಿಯೋನ ಕೇಳಿ. ಪ್ಯಾಕೇಜ್ ಏನಿದೆ? ಓಕೆ ನೋಡಿ, 1 ಇಯರ್ ಬಂದ್ಬಿಟ್ಟು ನಿಮಗೆ 3600 ರೂಪಾಯಿ ಆಗುತ್ತೆ ಸರ್ ಇದು. ಹಲೋ, 3600 ರೂಪಾಯಿ. HD ಸೆಟಪ್ ಬಾಕ್ಸ್, ಪವರ್ ಅಡಾಪ್ಟರ್, HDMI ಕೇಬಲ್, ರಿಮೋಟ್ ಶೆಲ್ಲು ಕೊಡ್ತೀವಿ. ಆ್ಯಂಡ್ ಇನ್ಸ್ಟಾಲೇಷನ್ ಫೀಸ್ ಆಗಲಿ, ಹೋಮ್ ಡೆಲಿವರಿ ಫೀಸ್ ಆಗಲಿ, ಎಕ್ಸ್ಟ್ರಾ ಅಮೌಂಟ್ ಏನು ಪೇ ಮಾಡೋದು ಅವಶ್ಯಕತೆ ಇರೋದಿಲ್ಲ. 6 ಮಂತ್ಸ್ 3600 ಆಗುತ್ತೆ. ನೋ 6 ಮಂತ್ ಇಲ್ಲ ಸರ್, ಇದು ಇಯರ್ಲಿ ಪ್ಯಾಕ್. ಓಕೆ, 3600 ರೂಪಾಯಿ ಆಗುತ್ತೆ ಸರ್ ಇದು ಇಯರ್ಲಿ ಪ್ಯಾಕ್. ಓಕೆ, ಹೌದು. 3600 ರೂಪಾಯಿ ಕೊಟ್ಟರೆ ನಿಮಗೆ ಅದು ಪೂರ್ತಿ ಹೊಸ ಕನೆಕ್ಷನ್ ಬರುತ್ತೆ. ಮತ್ತೆ ಹೊಸ ಸೆಟ್, HD ಸೆಟಪ್ ಬಾಕ್ಸ್, ಪವರ್ ಅಡಾಪ್ಟರ್ ಎಲ್ಲ ಹೊಸ ಕನೆಕ್ಷನ್ ಬರುತ್ತೆ. ಆಮೇಲೆ ಇದರಲ್ಲಿ ನೋಡಿ, ಟೋಟಲ್ ನಿಮಗೆ 350+ ಚಾನಲ್ಸ್ ಬರುತ್ತೆ ಸರ್. ಕನ್ನಡ ಅಲ್ಟಿಮೇಟ್ HD ಪ್ಯಾಕ್ ಇರುತ್ತೆ. ಓಕೆ, ಮತ್ತೆ ಇದು ನೋಡಿ, ಕನೆಕ್ಷನ್ ನಿಮಗೆ ಯಾವಾಗ ಬೇಕಿತ್ತು ಸರ್? ಲೈಕ್ ಇವತ್ತು, ನಾಳೆ ಈ ಥರ ಬೇಕಿತ್ತು ಮೇಡಮ್, ಜಸ್ಟ್ ಹೇಳ್ತೀವಿ. ಅದು 6 ಮಂತ್ಸ್ ಆದ್ರೆ ಎಷ್ಟಾಗುತ್ತೆ? 6 ಮಂತ್ ಇಲ್ಲ ಸರ್, 1 ಮಂತ್ ಇದೆ ಆ್ಯಂಡ್ 1 ಇಯರ್ ಪ್ಯಾಕ್ ಇದೆ. 1 ಮಂತ್ 1 ಇಯರ್ದು? ಹೌದು ಸರ್. ಓಕೆ, ಈ ಪ್ರೆಸೆಂಟ್ 1 ಮಂತ್ ಮಾಡಿಸ್ಕೊಂಡ್ರೆ ಆಮೇಲೆ ನಾವು ಹೌದು ಆ ಥರ ಕೂಡ ಮಾಡ್ಬೋದು ಸರ್. 1 ಮಂತ್ ನೋಡಿ ನಿಮಗೆ 1618 ರೂಪಾಯಿ ಆಗುತ್ತೆ. ಇದು 1 ಮಂತ್ ರೀಚಾರ್ಜು. ಪೂರ್ತಿ ನಿಮಗೆ ನ್ಯೂ ಕನೆಕ್ಷನ್ ಕೊಡ್ತೀವಿ. ಆ್ಯಂಡ್ ಇದರಲ್ಲಿ ನೋಡಿ ನಿಮ್ಗೆ ಬಂದ್ಬಿಟ್ಟು HD ಸೆಟಪ್ ಬಾಕ್ಸ್, ಪವರ್ ಅಡಾಪ್ಟರ್ ಎಲ್ಲ ಪೂರ್ತಿ ಹೊಸ ಕನೆಕ್ಷನ್ ವಿತ್ 1 ಮಂತ್ ರೀಚಾರ್ಜ್ 1618. 1 ಮಂತ್ ಮುಗಿದ ಮೇಲೆ ನಿಮಗೆ ಮಂತ್ಲಿ ರೀಚಾರ್ಜ್ 319 ರೂಪೀಸ್ ಮಂತ್ಲಿ ರೀಚಾರ್ಜ್ ಆಗಿರುತ್ತೆ ಸರ್ ಇದು. 319? ಹೌದು. ನಮಸ್ಕಾರ, ಇದಕ್ಕೆ ಸ್ವಾಗತ. ನನ್ನ ಹೆಸರು ಲಿಖಿತ. ನಿಮ್ಗೆ ಹೇಗೆ ಸಹಾಯ ಮಾಡಲಿ? ಮೇಡಮ್, ಈಗ ಜಸ್ಟ್ 1 ನಿಮಿಷದ ಮುಂಚೆ ನಾನು ಕಾಲ್ ಮಾಡಿದ್ದೆ ಕಸ್ಟಮರ್ ಕೇರ್ಗೆ. ಅವರು ನಿಮ್ಮ ಸೂಪರ್ವೈಸರ್ಗೆ ಕನೆಕ್ಟ್ ಮಾಡ್ತೀನಿ ಅಂತ ಹೇಳಿ ಹಂಗೆ ಕಾಲ್ ಕಟ್ ಆಯಿತು. ಏನು ಇಶ್ಯೂ ಸರ್? ಇನ್ಸ್ಟಾಲೇಷನ್ ಆಗಿಲ್ಲ ಮೇಡಮ್. ಏರ್ಟೆಲ್ ಡಿಜಿಟಲ್ ಟಿವಿ 3 ಡೇಸ್ ಆಯಿತು ಪೇಮೆಂಟ್ ಮಾಡಿ. ಸಂಡೇ ಪೇ ಮಾಡಿರೋದು. ಚೆಕ್ ಮಾಡ್ತೀನಿ. ನೀವು ಎಷ್ಟು ಸರಿ? 3 ಡೇಸ್ ಆಗಿದೆನಾ? ಹೌದು ಮೇಡಮ್, ಸಂಡೇ ಆನ್ಲೈನ್ ಪೇಮೆಂಟ್ ಆಗಿರೋದು. ನಿಮ್ಗೆ ಅಪಾಯಿಂಟ್ಮೆಂಟ್ ಡೇಟ್ ಏನಂತ ಕೊಟ್ಟಿದ್ದಾರೆ? ಡೇಟ್ ಏನಂತ ಕೊಟ್ಟಿದ್ದಾರೆ ಅಪಾಯಿಂಟ್ಮೆಂಟ್ ಡೇಟು? ಸಂಡೇನೇ ಇತ್ತು ಮೇಡಮ್. ಸಂಡೇ ಆಫ್ಟರ್ನೂನ್ 1 to ಈವ್ನಿಂಗ್ 3:30 ಇತ್ತು. ಸಂಡೇನೇ ಟುಡೇನೇ ಇನ್ಸ್ಟಾಲೇಷನ್ ಮಾಡ್ತೀವಿ ಅಂತ ಅವತ್ತು ನನಗೆ ಕಾಲ್ ಮಾಡಿ ಎಲ್ಲ ಗೈಡ್ ಮಾಡಿ ಇದು ಮಾಡಿದ್ರು. ಅಮೌಂಟ್ ಪೇ ಮಾಡಿಸ್ಕೊಂಡ್ರು ಅವತ್ತೇನು? ಒಂದು ನಿಮಿಷ. ಅಲ್ಲ, ನಾವು ಆನ್ಲೈನ್ ಪೇಮೆಂಟ್ ಮಾಡಿದ್ದೆ ತಪ್ಪಾಯ್ತಾ? ನಮ್ಮ ದುಡ್ಡು ಕೊಟ್ಬಿಟ್ಟು ನಾವು 3 ಡೇಸ್ ವೆಯ್ಟ್ ಮಾಡಬೇಕಾ ಹೇಳಿ? ಒಂದು ನಿಮಿಷ ಸರ್. ಇಷ್ಟೊಂದು ಏರ್ಟೆಲ್ ಡಿಜಿಟಲ್ ಟಿವಿ ಬ್ಯಾಡ್ ಸರ್ವಿಸ್ ಅಂತ ನಾನು ಫಸ್ಟ್ ಟೈಮ್ ಇದೆ. ಸರ್, ಕಾಲಿಂಗ್ ನಂಬರ್ ರಿಜಿಸ್ಟರ್ ನಂಬರ್ ಸರ್? ಇದೇ ನಂಬರೇ ಮೇಡಮ್. ಇಂದು ಇನ್ಸ್ಟಾಲೇಷನ್ ಟಾಸ್ಕ್ ಕ್ರಿಯೇಟ್ ಆಗಿದೆ. ನೆಕ್ಸ್ಟ್ ಇನ್ಸ್ಟಾಲೇಷನ್ ಕಂಪ್ಲೀಟ್ ಆಗುತ್ತೆ. ಯಾವಾಗ ಆಗುತ್ತೆ? ಯಾವಾಗ? ಒಂದು ನಿಮಿಷ. ಇಂದು ಏನಾದ್ರೂ ಆಗಿಲ್ವಾ ಡೇಟು? 70 ಕೊಟ್ಟಿದ್ದಾರೆ ಡೇಟ್. ನಿಮ್ದು 70 ಕೊಟ್ಟಿದ್ದಾರೆ. ಅವ್ರ ಟೆಕ್ನಿಷಿಯನ್ಸ್ ಏನೋ ಫೋನ್ ಮಾಡಿಲ್ವಾ ನಿಮಗೆ? ಯಾವ ಡೇಟ್ ಕೊಟ್ಟಿದ್ದಾರೆ? 7th ಕೊಟ್ಟಿದ್ದಾರಲ್ವಾ ನಿಮಗೆ ಡೇಟು? ಹೌದು, 7th. ನಿಮಗೆ ಟೆಕ್ನಿಷಿಯನ್ಸ್ ನಂಬರ್ ಕೊಡ್ತೀನಿ, ಅವ್ರಿಗೆ ಕಾಲ್ ಮಾಡಿ. ಓಕೆನಾ ಮೇಡಮ್? ಆಲ್ರೆಡಿ 2-3 ಟೆಕ್ನಿಷಿಯನ್ ನಂಬರು ಇದೆ ನಮ್ಮ ಹತ್ರ ಆಲ್ರೆಡಿ. ಯಾರು ಫೋನ್ ಮಾಡಿದ್ರು ಪಿಕ್ ಮಾಡ್ತಾ ಇಲ್ಲ. ಇದು ಏನೋ ಫಿಟ್ಟಿಂಗ್ ಚಾರ್ಜ್ ಏನಕ್ಕೆ 250 ರೂಪಾಯಿ? ಸೊ ದೊಡ್ಡಮಂಗಲದಲ್ಲಿ ಲೋಕಲ್ ಕೇಬಲ್ ಆಪರೇಟರ್ ಇಶ್ಯೂ ಇದೆ.
ಅದನ್ನ ಹಾಗಾಗಿ ಫ್ರೀಲಾನ್ಸರ್ ಇಂಜಿನಿಯರ್ ಬರ್ತಾರೆ, ಕಂಪ್ನಿ ಟೆಕ್ನಿಷಿಯನ್ ಬರಲ್ಲ. ಇಲ್ಲ ಮೇಡಮ್, ಇದನ್ನ ನೀವು ಫಸ್ಟೇ ನಾವು ಕಸ್ಟಮರ್ ಕೇರ್ ಕಾಲ್ ಮಾಡಿದಕ್ಕೆ ಯಾವುದೂ ಇಲ್ಲ ಸರ್, ಬರೀ ಸರ್ ಇಷ್ಟೇ. ನೀವೇನ್ ಮಾಡಿ ಗೊತ್ತಾ, ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿ, ಕಸ್ಟಮರ್ ಕೇರ್ಗೆ ಕಾಲ್ ಮಾಡಿಬಿಟ್ಟು ನನ್ನ ಲೈನ್ ತಗೊಳ್ಳಿ, ನಾನು ಮಾತಾಡ್ತೀನಿ. ಓಕೆನಾ? ಓಕೆ, ಇದ್ದೀರಾ ಇವತ್ತು ಮನೇಲಿ? ಇಲ್ಲ ಸರ್, ಆಫೀಸಲ್ಲಿ ಇದ್ದೀವಿ. ಈವ್ನಿಂಗ್ 6 ಗಂಟೆ ಮೇಲೆ, ಸಂಜೆ 6 ಗಂಟೆ ಮೇಲೆ. ಅಮೌಂಟ್ ಹೇಳಿದಾರಾ ಸರ್? ಸರ್ ಅಮೌಂಟ್ ಹೇಳಿದಾರಲ್ವಾ? ಅಮೌಂಟ್ ಏನು ಹೇಳಿಲ್ಲ ಸರ್. ಸೆಟ್ ಟಾಪ್ ಬಾಕ್ಸ್ ಪ್ರೈಸ್ ಸರ್, ಅಮೌಂಟು ಅದೆಲ್ಲ ಪೇ ಆಗಿದೆ ಸರ್, ಪೇ ಆಗಿದೆ ಸರ್. ಫಿಟ್ಟಿಂಗ್ ಚಾರ್ಜಸ್ಸು ಸರ್ ಎಲ್ಲ ಇನ್ಸ್ಟಾಲೇಷನ್ ಎಲ್ಲ ಫ್ರೀ ಅಂತ ಹೇಳಿದ್ದಾರೆ. ಸರ್ ಆ ಏರಿಯಾದಲ್ಲಿ 250 rupees ಫಿಟ್ಟಿಂಗ್ ಚಾರ್ಜಸ್ ಇರುತ್ತೆ. ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ ನೀವು. ಸರ್ ನಾನು ಕಸ್ಟಮರ್ ಕೇರ್ ಹತ್ರ ಕಾಲ್ ಮಾಡಿದ್ದೀನಿ. ಓಕೆ ಓಕೆ, ಅವರು ಯಾವುದೇ ಚಾರ್ಜಸ್ ಇಲ್ಲ, ಫ್ರೀ ಇನ್ಸ್ಟಾಲೇಷನ್ ನ್ಯೂ ಕನೆಕ್ಷನ್ಗೆ ಅಂತ ಹೇಳಿದ್ದಾರೆ. ಸರಿ, ಓಕೆ. ಇನ್ನೊಂದ್ಸರಿ ಈ ತರ ಇದು 250 ಪೇ ಮಾಡಿ ಅಂತ ಹೇಳ್ತಾ ಇದಾರೆ ಅಂತ ಹೇಳಿ ಒಂದ್ಸರಿ ಕನ್ಫರ್ಮ್ ಮಾಡ್ಕೊಳ್ಳಿ ನೀವು. ಹಂಗೇನಾದ್ರೂ ನಿಮ್ಗೆ ಕನೆಕ್ಷನ್ ಇದು ಡೌಟ್ ಇತ್ತು ಅಂದ್ರೆ ಫೋನ್ ಮಾಡಿ ಕಸ್ಟಮರ್ ಕೇರ್ ಅಲ್ಲಿ. ಸರ್ ನಾನು ನಿನ್ನೆ 2 ಸರಿ ಕಾಲ್ ಮಾಡಿ ಕೇಳಿದೆ, ಅವರೇ ಹೇಳಿದ್ದಾರೆ ಯಾವ್ದು ಪೇ ಮಾಡಂಗಿಲ್ಲ ಅಂತ. ಇಲ್ಲ ಸರ್, ಆ ಏರಿಯಾದಲ್ಲಿ 250 ಪೇ ಮಾಡಿದ್ರೆ ಮಾತ್ರ ಇನ್ಸ್ಟಾಲೇಷನ್ ಆಗುತ್ತೆ ಆ ಏರಿಯಾದಲ್ಲಿ. ಓಕೆ, 250 ಪೇ ಮಾಡಿದ್ರೆ ಅದಕ್ಕೆ ಸಪ್ರೇಟ್ ಯಾವ ತರ ಪ್ರೊಸೀಜರು, ಬಿಲ್ಲು ಯಾವ ತರ ಪೇ ಮಾಡ್ಬೇಕು? ಬಿಲ್ ಎಲ್ಲ ಸಿಗಲ್ಲ ಸರ್. ಬಿಲ್ ಕೊಡಲ್ಲ? ಇಲ್ಲ, ಬೇಕಾದ್ರೆ ಕಸ್ಟಮರ್ ಕೇರ್ ಅಲ್ಲೇ ನೀವು ಕನ್ಫರ್ಮ್ ಮಾಡ್ಕೊಳ್ಳಿ. ಹಂಗೇನಾದ್ರು LCO ಅಂತ ಬರುತ್ತೆ ಅಂತ ಹೇಳಿ. ಸರಿ ಸರಿ ಸರ್, ನಾನು ಮಾತಾಡ್ತೀನಿ ಬಿಡಿ ಅವ್ರ ಹತ್ರ. ಓಕೆ, ಮಾತಾಡಿ. ಕೇಳಿಸ್ಕೊಂಡ್ರ ವೀಕ್ಷಕರೇ ಹೇಗೆಲ್ಲ ಮಾತಾಡ್ತಾರೆ ಅಂತ? ಏನೋ ನಾವು ಪಾಕಿಸ್ತಾನದಲ್ಲಿರೋರ ಥರ ಎಕ್ಸ್ಟ್ರಾ 250 ಪೇ ಮಾಡಬೇಕಂತೆ. ನೀವಿರೋ ಲೋಕಲ್ ಏರಿಯಾದಲ್ಲಿ ಕೇಬಲ್ ಆಪ್ರೇಟ್ರ್ ಇಶ್ಯೂ ಇದೆ ಅಂತೆ. ಸರಿ, ನಾನು 250 ರೂಪಾಯಿ ಪೇ ಮಾಡ್ತೀವಿ, ಅದು ಪ್ರೊಸೀಜರ್ ಹೇಗೆ ಅಂತ ಕೇಳಿದ್ರೆ, ಬಿಲ್ ಏನಾದರೂ ಕೊಡ್ತೀರಾ ಅಂತ ಕೇಳಿದ್ರೆ ಬಿಲ್ಲೆಲ್ಲ ಕೊಡಲ್ವಂತೆ. ಇದು ಯಾವ ನ್ಯಾಯ? ಹೊಸ ಕನೆಕ್ಷನ್ಗೆ ಆ್ಯಕ್ಚುಲಿ ಫ್ರೀ ಡೆಲಿವರಿ, ಫ್ರೀ ಇನ್ಸ್ಟಾಲೇಷನ್ ಮಾಡಬೇಕು. ಈಗೆಲ್ಲ ನೋಡಿ ಎಷ್ಟು ಟಾರ್ಚರ್ ಕೊಡ್ತಾರೆ ಅಂದರೆ, ದಯವಿಟ್ಟು ನೀವು ಯಾವುದೇ ಡಿಜಿಟಲ್ ಟಿ ವಿ ತೊಗೊಳ್ಳಿ, ಏರ್ಟೆಲ್ ತೊಗೊಳ್ಳಿ, ಸನ್ ಡೈರೆಕ್ಟ್ ತೊಗೊಳ್ಳಿ, ಟಾಟಾ ಸ್ಕೈ ತೊಗೊಳ್ಳಿ, ಮೊದಲೇ ಆನ್ಲೈನ್ ಪೇಮೆಂಟ್ ಮಾಡೋಕ್ಕೆ ಹೋಗಬೇಡಿ. ನನಗಾದಂಗೆ ನಾಳೆ ನಿಮಗೂ ಮೋಸ ಆಗುತ್ತೆ. ಎಚ್ಚರಿಕೆಯಿಂದ ಇರಿ.